ಒಂದು ಸಸ್ಯವು ಅನುಮಾನಾಸ್ಪದ ಕೀಟವನ್ನು ಹಿಡಿಯುತ್ತದೆ. ಅದು ಸಂಪೂರ್ಣವಾಗಿ ಕ್ರೂರವಾಗಿ ಕಾಣುತ್ತದೆ. ಆದರೆ ಇಲ್ಲಿ ವಿಷಯ, ನೀವು ಬರ್ಗರ್ ತಿನ್ನುವ ರೀತಿಯಲ್ಲಿ ಈ ಸಸ್ಯವು ಈ ಕೀಟವನ್ನು ಆಹಾರಕ್ಕಾಗಿ ತಿನ್ನುತ್ತಿಲ್ಲ. ಅದಕ್ಕೆ ಕ್ಯಾಲೋರಿಗಳ ಅಗತ್ಯವಿಲ್ಲ. ಭೂಮಿಯ ಮೇಲಿನ ಬಹುತೇಕ ಎಲ್ಲ ಸಸ್ಯಗಳಂತೆ ಮಾಂಸಾಹಾರಿ ಸಸ್ಯಗಳು ಫೋಟೋಸಿಂಥಸಿಸ್ ಮೂಲಕ ಸೂರ್ಯನಿಂದ ತಮ್ಮ ನಿಜವಾದ ಶಕ್ತಿಯನ್ನು ಪಡೆಯುತ್ತವೆ. ಅವು ಬದುಕಲು ತಮ್ಮದೇ ಆದ ಶುಗರ್ಸ್ ತಯಾರಿಸುತ್ತವೆ. ಹಾಗಾದರೆ ಕೀಟವನ್ನು ಏಕೆ ಬಲೆಗೆ ಬೀಳಿಸುತ್ತವೆ? ಅವು ಕ್ಯಾಲೋರಿಗಳನ್ನು ಬೇಟೆಯಾಡುತ್ತಿಲ್ಲ, ಅವು ಗೊಬ್ಬರವನ್ನು ಬೇಟೆಯಾಡುತ್ತವೆ. ಈ ಕೊಲೆ ಸಸ್ಯಗಳಲ್ಲಿ ಹೆಚ್ಚಿನವು ಆಮ್ಲೀಯ ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಈ ಸ್ಥಳಗಳ ಮಣ್ಣು ಭಯಾನಕವಾಗಿರುತ್ತೆ. DNA ಮತ್ತು ಪ್ರೋಟೀನ್ಗಳನ್ನು ನಿರ್ಮಿಸಲು ಸಸ್ಯಗಳಿಗೆ ಅಗತ್ಯವಿರುವ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅಗತ್ಯ ಬಿಲ್ಡಿಂಗ್ ಬ್ಲಾಕ್ಗಳು ಇದರಲ್ಲಿ ಸಂಪೂರ್ಣವಾಗಿ ಕಾಣೆಯಾಗಿವೆ. ಇಲ್ಲಿ ಒಂದು ಸಾಮಾನ್ಯ ಸಸ್ಯ ಹಸಿವಿನಿಂದ ಸಾಯುತ್ತದೆ, ಆದರೆ ಮಾಂಸಾಹಾರಿ ಸಸ್ಯಗಳು ಮಣ್ಣನ್ನು ಸಂಪೂರ್ಣವಾಗಿ ಬೈಪಾಸ್ ಮಾಡಲು ಒಂದು ಪರಿಹಾರವನ್ನು ವಿಕಸನಗೊಳಿಸಿಕೊಂಡಿವೆ. ಒಂದು ಕೀಟವನ್ನು ಹಿಡಿದು ವಿಶೇಷ ಕಿಣ್ವಗಳೊಂದಿಗೆ ಕರಗಿಸುವ ಮೂಲಕ ಅವು ಕಾಣೆಯಾದ ಜೀವಸತ್ವಗಳನ್ನು ನೇರವಾಗಿ ತಮ್ಮ ಎಲೆಗಳ ಮೂಲಕ ಹೀರಿಕೊಳ್ಳುತ್ತವೆ. ಇದು ಕಠಿಣ ಜಗತ್ತು ಮತ್ತು ಈ ಸಸ್ಯಗಳು ತಮ್ಮ ಜೀವಸತ್ವಗಳನ್ನು ಪಡೆಯಲು ಏನು ಬೇಕಾದರೂ ಮಾಡುತ್ತವೆ. ಆದರೆ ವಿಚಿತ್ರವೇನೆಂದರೆ, ಕೆಲವು ಕೀಟಕಗಳು ವಾಸ್ತವವಾಗಿ ಈ ಬಲೆಗಳ ಒಳಗೆ ಸುರಕ್ಷಿತವಾಗಿ ವಾಸಿಸಲು ವಿಕಸನಗೊಂಡಿವೆ.